ಇದೆ ನನ್ನ ಬರ್ಡೇ ಔಟ್ಫಿಟ್. ಬೆಳಗ್ಗಿಂದ ಪಾರ್ಸಲ್ಸ್ ಬರ್ತಾನೆ ಇದೆ. ಆಲ್ರೆಡಿ ಒಂದು ಬಂದಿದೆ. ಒಬ್ರು ಬ್ಯಾಂಗ್ಳೂರ್ ಸಿಟಿಯಿಂದ ಕಳ್ಸಿಕೊಟ್ಟಿದ್ದಾರೆ, ಇನ್ನೊಂದು ನಮ್ಮ ಮನೆಯಿಂದ ಕಳ್ಸಿಕೊಟ್ಟಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವಿ ಡೈರಿ. ಸೊ ಯಾರಿಗೆಲ್ಲ ಲೈಫ್ ಸ್ಟೈಲ್, ಕುಕಿಂಗ್ ಆ್ಯಂಡ್ ಬ್ಯೂಟಿ ಬ್ಲಾಗ್ಸ್ ಇಷ್ಟನೋ ನೀವು ಕರೆಕ್ಟ್ ಚಾನಲ್ಗೆ ಬಂದಿದ್ದೀರಾ. ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಅಂತ ಹೇಳ್ತಾ, ಸೊ ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರಲ್ವ, ಇದು ನನ್ನ ಬರ್ಡೇಯ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನನಗಂತೂ ಬರ್ಡೇಸ್ ತುಂಬಾ ಸ್ಪೆಷಲ್. ಆ್ಯಂಡ್ ನಿಮಗೂ ಬರ್ಡೇಸ್ ಅಂದರೆ ಸ್ಪೆಷಲ್ ಅಂತ ಅನ್ನೋರು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರಿಗೆ ಬರ್ಡೇ ಇಷ್ಟನೇ ಇಲ್ಲ ಅನ್ನೋರು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಆ್ಯಂಡ್ ನಾನಂತೂ ಇವತ್ತಿನ ಡೇಗೆ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಲೆಟ್ಸ್ ಸಿ ಹೌ ದಿಸ್ ವ್ಲಾಗ್ ಗೋಸ್ ಆನ್. ಲೆಟ್ಸ್ ಗೆಟ್ ಇನ್ ದ ವ್ಲಾಗ್. ಇದೆ ನನ್ನ ಬರ್ಡೇ ಔಟ್ಫಿಟ್. ಇರಿ, ಕರೆಕ್ಟಾಗಿ ಕಾಣಿಸ್ತಿಲ್ಲ, ನೋಡ್ಸ್ಬಿಡ್ತೀನಿ. ಎಸ್, ಇದೇ ನನ್ನ ಔಟ್ಫಿಟ್. ಆ್ಯಂಡ್ ತುಂಬಾ ಪಿಂಟ್ರೆಸ್ಟಿ ಆ್ಯಂಡ್ ತುಂಬಾ ಕ್ಯೂಟ್ ಆಗಿದೆ ಅಲ್ಲ. ಸೊ ನನಗೆ ಈ ಥರ ಸಿಂಪಲಾಗಿ ರೆಡಿ ಆಗೋದೇ ಇಷ್ಟ. ಆ್ಯಂಡ್ ಇವತ್ತು ಬೆಳಗ್ಗೆ ಮಸಾಲೆ ದೋಸೆನ ಮಾಡಿದ್ದೆ, ಅದನ್ನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮತ್ತು ಅಮ್ಮ ಯಾವಾಗಲೂ ಕುಕ್ಕಿಂಗೇ ಇಡ್ತಾರೆ ಅಂತ ಅನ್ಕೋತೀರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ 2 ಕೇಕ್ನ ತರಿಸಿದ್ದಾರೆ. ಬೆಳಗ್ಗಿಂದ ಪಾರ್ಸಲ್ಸ್ ಬರ್ತಾನೆ ಇದೆ. ಆಲ್ರೆಡಿ ಒಂದು ಬಂದಿದೆ, ಜಾನು ಆ್ಯಂಡ್ ದೀಕ್ಷಾ ಕಳಿಸಿರೋದು. ಇದೇನು ಅಂತ ಓಪನ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು 2 ಪಾರ್ಸಲ್ಸ್ ಬರ್ತಿದೆ, ಹೋಗಿ ನೋಡ್ಕೊಂಡು ತೊಗೊಂಡು ಬರ್ತೀನಿ. ಇವ್ರಿಗೆ ಗೊತ್ತಿಲ್ಲದೆ ಒಂದೇ ಕೇಕ್ ಶಾಪಿಂದ ತರಿಸಿದಾರೆ ಇಬ್ರು. ಇದೊಂದು ಅಕ್ಕ ತರಿಸಿದ್ದು, ಇದಿಬ್ಬರು ಅಕ್ಕಂದ್ರು ತಂಗಿರು ತರಿಸಿದ್ದು. ದೀಕ್ಷಾ ಮತ್ತೆ ಜಾನು ತರಿಸಿದ್ದು. ಇದನ್ನ ಸುಷ್ಮಾ ಕಳಿಸ್ಕೊಟ್ಟಿದ್ದು. ಒಂದೇ ಪ್ಯಾಕೇಜಿಂಗ್ ಇದೆ ಇಬ್ಬರದು. ನೋಡೋಣ ಬನ್ನಿ ಏನಿದೆ ಅಂತ. ಇನ್ನೇನು ಪಾರ್ಸಲ್ ಓಪನ್ ಮಾಡಬೇಕು ಅನ್ನೋ ಟೈಮಲ್ಲಿ ಮಾನಸ ಬರ್ತೀನಿ ಅಂತ ಅಂದ್ಲು. ಕೇಕ್ ಎಲ್ಲ ತಗೊಂಡು ಬಂದಿದ್ದಾಳೆ. ಥ್ಯಾಂಕ್ ಯು. ನಾನು ತುಮಕೂರಿಗೆ ಬಂದಮೇಲೆ ನನಗೆ ಸೆಕೆಂಡ್ ಪರಿಚಯ ಆಗಿದೆ ಇವರು, ಮಾನಸ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಸ್ಟೂಡೆಂಟ್, ಬಟ್ ತುಂಬಾ ಕ್ಲೋಸ್. ಥ್ಯಾಂಕ್ ಯು. ಆಗಲ್ಲ, ಲೈಟ್ ಆಗುತ್ತೆ. ಜಸ್ಟ್ ಗ್ಲೋ ಆಗುತ್ತೆ ಅಲ್ಲ. ಶಿ ಈಸ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ಆರ್ ಸಿಸ್ಟರ್ ಅಂತಲೇ ಹೇಳ್ತೀನಿ. ಪ್ರತಿ ಇಯರ್ ಬಂದು ಕೇಕ್ನ ಕಟ್ ಮಾಡಿಸ್ತಿದ್ಲು, ಬಟ್ ಈ ಇಯರ್ ನಾನು ಎಕ್ಸ್ಪೆಕ್ಟು ಸಹ ಮಾಡಿರಲಿಲ್ಲ. ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಡೋರ್ ಓಪನ್ ಮಾಡಿ ಅಂತ ಅಂದ್ಲು. ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಜಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮಾನಸ ಫಾರ್ ದಿಸ್ ಬ್ಯೂಟಿಫುಲ್ ಟೈಮ್ ಆ್ಯಂಡ್ ಕೇಕ್. ಇನ್ನು ಸಡನ್ನಾಗಿ ಬಂದಲ್ಲ, ಸೊ ಏನೂ ಸ್ಪೆಷಲ್ ಮಾಡ್ಕೊಡೋಕ್ಕಾಗಲಿಲ್ಲ. ದೋಸೆನ ಮಾಡಿಕೊಟ್ಟು ಹಾಗೆ ಟೀನ ಇಡೋಣ ಅಂತ ಅಂದ್ಬಿಟ್ಟು ಕಾರ್ಡಮಮ್ ಟೀನ ಮಾಡ್ತಿದ್ದೆ. ನಾನು ವೀಡಿಯೋಸೆಲ್ಲ ನೀವು ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಎಷ್ಟು ಕಾಫಿ ಪರ್ಸನ್ ಅಂತ ಅಂದ್ಬಿಟ್ಟು. ಬಟ್ ಈ ನಡುವೆ ಈವ್ನಿಂಗ್ ಅಂತ ಟೀ ಇಡ್ತೀನಿ. ತುಂಬಾ ಡಿಲಿಷಿಯಸ್ ಆಗಿ ಬರ್ತಿದೆ, ತುಂಬಾ ಚೆನ್ನಾಗೂ ಬಂದಿತ್ತು ಟೀ ಅನ್ನೋದು. ನನಗಿಂತ ಏಜಲ್ಲಿ ತುಂಬ ಚಿಕ್ಕವಳಾದ್ರೂ ತುಂಬ ಚೆನ್ನಾಗಿ ವೈಬ್ ಮಾಡ್ತೀವಿ ಇಬ್ಬರು. ಮಾತಾಡ್ತಾನೆ ಇದ್ದರೆ ಆಲ್ಮೋಸ್ಟ್ ಒಂದು 2 hours ಹಾಗೆ ಸ್ಟ್ರೇಟ್ ಮಾತಾಡ್ತಾನೆ ಇರ್ತೀವಿ, ಅಷ್ಟು ಕ್ಲೋಸ್. ಬಟ್ ಈ ನಡುವೆ ಜಾಬಿಗೆ ಜಾಯ್ನ್ ಆದ್ಲು ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಬಟ್ ಇಟ್ ವಾಸ್ ರಿಯಲಿ ವೆರಿ ನೈಸ್ ಮೀಟಿಂಗ್ ಹರ್ ಫಾರ್ ದ ಲಾಸ್ಟ್ ಟೈಮ್ ಇನ್ ತುಮಕೂರು ಅಂತಲೇ ಹೇಳ್ತೀನಿ. ಮೋಸ್ಟ್ಲಿ ನೆಕ್ಸ್ಟ್ ಪ್ರಾಬಬ್ಲಿ ನನ್ನ ಬರ್ಡೇಗೆ ಇರಲ್ಲ ನಾನು ಇಲ್ಲಿ. ಬಾಯ್. ಯಾ, ಐ ಲವ್ ಯು ಟು. ಬಾಯ್. ಇವಾಗ ಅವಳನ್ನ ಕಳಿಸ್ಕೊಟ್ಟು ಇನ್ನು ಟೆಂಪಲ್ಗೆ ಹೋಗಬೇಕು ಅಂತ ಅಟೈರ್ನ ಚೇಂಜ್ ಮಾಡಿಕೊಂಡೆ. ಮತ್ತೆ ಬಂದು ಅದೇ ಫ್ರಾಕ್ ಹಾಕ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಲ್ವಾ, ಇನ್ನು ಹೂವನ್ನೆಲ್ಲ ತಗೊಂಡು ನನ್ನ ಫೇವ್ರೆಟ್ ಟೆಂಪಲ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ಅದೊಂದು ರಿಚುವಲ್. ನನ್ನ ಪ್ರತಿಯೊಂದು ಬರ್ಡೇಗೂ ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನೋ ಒಂದು ಸೆಂಟಿಮೆಂಟ್ ಇಟ್ಕೊಂಡಿದ್ದೀನಿ. ಆ ದೇವ್ರನ್ನ ನೋಡಿದ್ರೆ ಏನೋ ಒಂಥರ ಪೀಸ್. ಸೊ ನಮ್ಮ ಮನೆ ದೇವರು, ಅದಕ್ಕೆ ನಂಗೆ ತುಂಬಾ ಇಷ್ಟ. ಸೊ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಆದಮೇಲೆ ಮನೆಗೆ ಬಂದ್ವಿ. ಆ್ಯಂಡ್ ಈ ಸಲ ಸೋಮವಾರ ಬಿದ್ದಿತ್ತು, ಸೊ ವಾರ ಮಾಡಿದ್ದೆ. ಲಾಸ್ಟ್ ಶುಕ್ರವಾರ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಇನ್ನು ಕಳಶ ಎಲ್ಲ ಇಟ್ಟು ಪೂಜೆ ಮಾಡಬೇಕಿತ್ತು. ಆ್ಯಂಡ್ ಅದು ಸಹ ಸೈಮಲ್ಟೇನಿಯಸ್ ಆಗಿ ಮುಗಿಸ್ಕೊಂಡೆ. ಆ್ಯಂಡ್ ತುಂಬಾ ಪಾಸಿಟಿವ್ ವೈಬ್ಸ್ ಅನ್ನಿಸ್ತಿತ್ತು ಈ 26th ಬರ್ಡೇ. ಆ್ಯಂಡ್ ಐ ಹೋಪ್ ಈ ವರ್ಷ ಎಲ್ಲ ಹಿಂಗೆ ಇರುತ್ತೆ ಅಂತ ಅನ್ಕೋತೀನಿ. ಈ ವರ್ಷ ತುಂಬಾ ಹೊಸ ಥಿಂಗ್ಸ್ ಇದ್ದಾವೆ. ಸೊ ಎಲ್ಲದು ಆರಾಮಾಗಿ ಹೋಗಲಿ ಅಂತಲೇ ಬೇಡ್ಕೊತೀನಿ ದೇವ್ರ ಹತ್ರ ಅಂತಲೇ ಹೇಳ್ತೀನಿ. ಹೊಸ ಮನೆ, ಸೊ ಪ್ರತಿಯೊಂದು ನ್ಯೂ ಆಗಿದೆ. ಸೊ ಲೆಟ್ಸ್ ಸಿ ವಾಟ್ ಆಲ್ ಹ್ಯಾಪನ್ಸ್ ದಿಸ್ ಇಯರ್ ಅಂತ ಅಂದ್ಬಿಟ್ಟು ನನ್ನ ಒರಿಜಿನಲ್ ಅಟೈರಿಗೆ ಶಿಫ್ಟ್ ಆದೆ.
ಸೊ ಇನ್ನು ಕೇಕ್ಸ್ ಎಲ್ಲ ಕಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾ ತುಂಬಾ ಇಷ್ಟ ಆಗ್ಬಿಟ್ಟೈತೆ ನನಗಂತೂ ಈ ಫ್ರಾಕ್. ಆ್ಯಂಡ್ ನೀವು ಅಷ್ಟೇ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಸೊ ಇವೆರಡು ಬಂದು ಕೇಕ್ಸ್ ಕಳ್ಸಿಕೊಟ್ಟಿದ್ದಾರೆ. ಶಾಪ್ ಅವರೇ ಶಾಕ್ ಆಗಿಬಿಟ್ಟಿರ್ತಾರೆ, ಯಾಕಂದ್ರೆ 2 ಜಾನು ಅಂತ ಇದೆ, 2 ಬೆಂಟೋ ಕೇಕ್ಸ್ ಅಂಡ್ 2 ಒಂದೇ ಪ್ಯಾಕೇಜಿಂಗ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಡಿಫ್ರೆಂಟ್ ಟೈಮ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಒಬ್ರು ಬ್ಯಾಂಗ್ಳೂರ್ ಸಿಟಿಯಿಂದ ಕಳ್ಸಿಕೊಟ್ಟಿದ್ದಾರೆ, ಇನ್ನೊಂದು ನಮ್ಮ ಮನೆಯಿಂದ ಕಳ್ಸಿಕೊಟ್ಟಿದ್ದಾರೆ. ಇಟ್ಸ್ ಆಲ್ ಸೆಟ್. ಸೊ ಫಸ್ಟ್ ಬಂದು ಜಾನು ಅಂಡ್ ದೀಕ್ಷಾ ಕಳ್ಸಿರೋ ಕೇಕ್. ಜಾನು ಅಂತ ಮೆಸೇಜ್ ಮಾಡಿ ಬರ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಆಗಿರೋ ಹಾರ್ಟ್ ಬೆಂಟೋ ಕೇಕ್ನ ತರಿಸಿದ್ದಾರೆ. ವೇಟ್, ಎಸ್, ಎಷ್ಟು ಪ್ರೀತಿಯಾಗಿದೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಕೇಕ್. ಆಮೇಲೆ ಅವರೇ ಕಳಿಸಿರೋ ಗಿಫ್ಟ್ನ ಓಪನ್ ಮಾಡಿಬಿಡೋಣ, ಆಮೇಲೆ ನಮ್ಮ ಅಕ್ಕ ಕಳಿಸಿದ್ ನೋಡೋಣ. ಸೊ ಇದನ್ನ ಬ್ಲಿಂಕಿಟ್ ಮಾಡಿದ್ರು, ಇದನ್ನ ಆಲ್ರೆಡಿ ತಗೊಂಡು ಬಂದಿದ್ದೆ. ಬೆಲ್ಲಾ ವಿಟಾ ಅವರ ಪರ್ಫ್ಯೂಮ್ಸ್. ವಾವ್, ಐ ಲವ್ ಪರ್ಫ್ಯೂಮ್ಸ್. ಕಳಿಸಿದ್ದಾರೆ 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಪರ್ಫ್ಯೂಮ್ಸ್. ತುಂಬಾನೇ ಪ್ರೀತಿಯಾಗಿದೆ ಅಂಡ್ ಸ್ಮೆಲ್ ಜಸ್ಟ್ ಐ ಕಾಂಟ್ ವೇಟ್. ವಾವ್, ಗ್ಲಾಮ್ ವಿಮೆನ್ ಅಂತೆ, ರೋಸ್ ವಿಮೆನ್, ಡೇಟ್ ವಿಮೆನ್ ಅಂಡ್ ಸೆನೋರಿಟಾ ವಿಮೆನ್. ವಾವ್, ದ ಸ್ಮೆಲ್ ರಿಯಲಿ ಗುಡ್. ಥ್ಯಾಂಕ್ಸ್ ಜಾನ್ ಅಂಡ್ ದೀಕ್ಷಾ ಫಾರ್ ಸೆಂಡಿಂಗ್ ದಿಸ್ ಲವ್ಲಿ ಗಿಫ್ಟ್. ಥ್ಯಾಂಕ್ ಯು. ಆ್ಯಂಡ್ ಅವರಷ್ಟು ತಗೊಂಡು ಅಲ್ಲಿಂದ ಇಲ್ಲಿಗೆ ಆರ್ಡರ್ ಮಾಡಿ ನನ್ಗೆ ಅಡ್ರೆಸ್ ತಗೊಂಡು ಕಳಿಸಿರೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಅಕ್ಕ ಕಳಿಸಿರೋದು ನೋಡೋಣ. ಅವಳು ಜಾನು ಅಂತ ಬರ್ಸಿದ್ದಾಳೆ. ಅವಳು ಅಷ್ಟೇ ಕ್ಯೂಟ್ ಬೆಂಟೋ ಕೇಕ್ನ ಕಳಿಸ್ಕೊಟ್ಟಿದ್ದಾಳೆ. ನೋಡಿ ಎಷ್ಟು ಪ್ರಿಟಿ ಆಗಿದೆ ಅಲ್ಲ. ಸೊ ಇವೆರಡನ್ನು ಕಟ್ ಮಾಡೋಣ ಈಗ. ಕೇಕ್ಸ್ನ ಕಟ್ ಮಾಡೋಣವಾ? ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ರಿಸ್ಕ್ ತಗೊಂಡಿಬ್ರು ಕಳಿಸ್ಕೊಟ್ಟಿದ್ದಕ್ಕೆ. 3 ಜನ ಆ್ಯಕ್ಚುಲಿ. ಇಷ್ಟು ಕ್ಯೂಟ್ ಆಗಿದೆ ಅಲ್ಲ ಈ ಬೆಂಟೋ ಕೇಕ್ಸ್. ಆ್ಯಂಡ್ ಮೈ ಫೇವ್ರೆಟ್ ಫ್ಲೇವರ್ ಚಾಕ್ಲೇಟ್. ಐ ಲವ್ ಚಾಕ್ಲೇಟ್. ಸೋ ಗುಡ್, ಸೋ ಗುಡ್. ಇನ್ನೊಂದು ಕಟ್ ಮಾಡೋಣ. ನಂಗೆ ಈ ಕ್ಯಾಂಡಲ್ ಆಫ್ ಮಾಡೋದೆಲ್ಲ ಇಷ್ಟ ಆಗಲ್ಲ, ಸೊ ಅದನ್ನ ಆನಲ್ಲೇ ಇಟ್ಟಿದ್ದೀನಿ. ನೀವು ಹಂಗೆ ತಿನ್ಕೊಂಡ್ಬಿಡಿ. ಯಮ್ಮಿ. 2 ಒಂದೇ ಫ್ಲೇವರು, ಸಕ್ಕದಾಗಿದೆ. ನನಗಂತೂ ಹಬ್ಬ ಇವತ್ತು, ಬಿಕಾಸ್ ನಂಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ಲ. ಸೊ ಕೇಕ್ ಎಲ್ಲ ಕಟ್ ಮಾಡಿದ್ದು ಮುಗೀತು ಅಂತ ಡಿನ್ನರ್ ಮಾಡೋಕ್ಕಂತ ಹೋದೆ. ತುಂಬ ಅವತ್ತೇ ಯೋಚನೆ ಮಾಡಿದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಫೈನಲಿ ಏನೋ ಒಂದು ತಲೆಗೆ ಬಂತು. ಸೊ ರೋಬ್ನ ಹಾಕ್ಕೊಂಡು ಇನ್ನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಶಫ್ ಮೋಡ್ನ ಆರ್ಡ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ನಾನು ಮಾಡ್ತಿರೋದು ಬಂದು ಸೋಯಾ ಚಂಕ್ಸ್ ಪಲಾವ್ ಅನ್ನೋದು. ತುಂಬಾ ಪ್ರೋಟೀನ್ ನೀಷಿಯಸ್ ಆ್ಯಂಡ್ ತುಂಬಾ ಹೆಲ್ದಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನೋಡೋಣವಾ ಇದು ರೆಸಿಪಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಬೈಕೊಂಬೇಡಿ ಇವತ್ತು ಕುಕ್ಕಿಂಗ್ ಏನು ಅಂತ ಅಂದ್ಬಿಟ್ಟು ಈ ರೆಸಿಪಿ ತೋರಿಸ್ಬೇಕು ಅಂತ ಮಾಡ್ತಿದ್ದೀನಿ. ಫಸ್ಟ್ ಸೋಯಾ ಚಂಕ್ಸ್ಗೆ ಹಾಟ್ ವಾಟರ್ನ ಹಾಕಿ ಒಂದು 10 ಮಿನಿಟ್ಸ್ ಅಷ್ಟು ಸೋಕ್ ಮಾಡೋದಕ್ಕೆ ಇಟ್ಬಿಟ್ಟು ಇದು ಪಕ್ಕಕ್ಕೆ ಇಟ್ಕೊಬೇಕಾಗುತ್ತೆ. ಅದಾದಮೇಲೆ ಒಂದು ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ, ಎಲ್ಲ ಥರ ಹೋಲ್ ಸ್ಪೈಸಸ್ ಮತ್ತು ಈರುಳ್ಳಿ ಮತ್ತು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದು ಆದಮೇಲೆ 10-15 ಗೋಡಂಬಿ ಪೀಸಸ್ ಮತ್ತು 1 ಕಪ್ಪಷ್ಟು ಟೊಮ್ಯಾಟೋನ ಸೇರಿಸ್ಕೊಂಡು 1 ಕಪ್ಪಷ್ಟು ಮಿಂಟ್ ಲೀವ್ಸ್ ಆರ್ ಪುದೀನಾನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನಾವೇನು ನೆನೆಸಿಟ್ಕೊಂಡಿದ್ವಲ್ವ ಸೋಯಾ ಚಂಕ್ಸ್, ಅದನ್ನು ವಾಟರ್ನ ಸಪ್ರೇಟ್ ಮಾಡಿಕೊಂಡು ಸೋಯಾ ಚಂಕ್ಸ್ನ ಮಾತ್ರ ಹಾಕ್ಕೊಬೇಕಾಗುತ್ತೆ. ಆ್ಯಂಡ್ ಚೆನ್ನಾಗಿ ಆಯಿಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಬೇಕು. ಅದೆಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ. ಆ್ಯಂಡ್ ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡರ್, 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಆ್ಯಂಡ್ 1 ಸ್ಪೂನ್ ಚಿಕನ್ ಮಸಾಲ ಪೌಡರ್, 1-2 ಸ್ಪೂನ್ ಧನಿಯಾ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿದ್ದು ಆದಮೇಲೆ ನಾವೇನು ತೊಳೆದಿಟ್ಕೊಂಡಿರ್ತೀವಲ್ವ ಬಾಸುಮತಿ ರೈಸ್, ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಸಾಟೆ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಇದು ಪರ್ಫೆಕ್ಟಾಗಿರುತ್ತೆ ಅರೋಮಾ ಅಂತೂ. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ನೀರನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸಿ ಲಾಸ್ಟಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡಿ ಕೊತ್ತಂಬರಿ ಸೊಪ್ಪಿಂದ ಟಾಪಿಂಗ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2 to 3 ವಿಸಲ್ಸ್ ಹಾಕಿಸಿದ್ರೆ ಸಾಕು. ನೀವು ಯಾವ ಥರ ರೈಸ್ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ.
ಆ್ಯಂಡ್ ನಾನು ಬಾಸುಮತಿ ಯೂಸ್ ಮಾಡಿದ್ರಿಂದ 2 ವಿಸಲ್ಸ್ ಸಾಕಾಯ್ತು ನನಗೆ. ಸೊ ಬ್ಯೂಟಿಫುಲ್ಲಾಗಿ ಕುಕ್ ಆಗಿತ್ತು ರೈಸ್ ಅನ್ನೋದು. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ರೈಸ್ ಅನ್ನೋದು. ಆ್ಯಂಡ್ ಫ್ಲೇವರ್ಡ್ ಆಗು ಇತ್ತು. ಬೆಳಗ್ಗೆ ಯಾವಾಗಲಾದ್ರೂ 1 ಪಾಟ್ ರೆಸಿಪಿ ಮಾಡಬೇಕು ಅಂದರೆ ಸರ್ವ್ ಇಟ್ ವಿತ್ ಹಾಟ್ ರೈಸ್ ಆ್ಯಂಡ್ ರೈತಾ, ಆನಿಯನ್ಸ್ ಮತ್ತು ನನ್ನ ಫೇವ್ರೆಟ್ ಸ್ವೀಟ್ಸ್ನ ಇಟ್ಟು ಸರ್ವ್ ಮಾಡಿಕೊಂಡೆ. ಆ್ಯಂಡ್ ಇಟ್ ವಾಸ್ ರಿಯಲಿ ವೆರಿ ವೆರಿ ಡಿಲಿಷಿಯಸ್ ಆ್ಯಂಡ್ ನನ್ನ ಬರ್ಡೇಗೆ ಪರ್ಫೆಕ್ಟ್ ಜಸ್ಟಿಸ್ ಅಂತಲೇ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಡಿನ್ನರ್ ರೆಸಿಪಿ. ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ಆ್ಯಂಡ್ ನೀವು ಈ ವ್ಲಾಗ್ನ ನೋಡಿ ಎಷ್ಟು ಎಂಜಾಯ್ ಮಾಡಿದ್ರು, ನಾನು ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಕೇಕ್ಸ್ ಕಳ್ಸೋದಾಗಲಿ, ಗಿಫ್ಟ್ ಕಳ್ಸೋದಾಗಲಿ, ಸ್ಮಾಲ್ ಜಸ್ಚರ್ಸ್ ತುಂಬಾ ಪ್ರೀಷಿಯಸ್ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ್ಯಂಡ್ ಆ್ಯಂಡ್ ನಿಮ್ಮೆಲ್ಲರಿಗೂ ಸಹ ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಇನ್ಸ್ಟಾಗ್ರಾಮಲ್ಲಾಗಲಿ ಆ್ಯಂಡ್ ನನ್ನ ಪರ್ಸ್ನಲ್ ಅಕೌಂಟ್, ನನ್ನ ಪಬ್ಲಿಕ್ ಅಕೌಂಟ್ ಆ್ಯಂಡ್ ಜಿಮೇಲು ಸಹ ಬಿಟ್ಟಿಲ್ಲ. ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ಅಲ್ಲೂ ಸಹ ನನಗೆ ವಿಶಸ್ನ ಕಳಿಸಿದ್ರು. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಈ 26th ಬರ್ಡೇ ಸ್ಪೆಷಲ್ ಅಂತಂದರೆ 800 to 1000 ವಿಶಸ್ ಬಂದಿದೆ. ಆ್ಯಂಡ್ ಐ ಫೀಲ್ ಸೋ ಪ್ರೀಷಿಯಸ್ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವ್ಲಾಗಲ್ಲಿ.